ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ बोलो ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ ಶರಾವತಿ ಸಂತಸರ ಪುನರ್ವಸತಿ ಹೋರಾಟಕ್ಕೆ ರೈತರ ಅರಣ್ಯ ರೈತ ವಿರೋಧಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಿಗೆ ಮಲೆನಾಡಿನ ರೈತರನ್ನು ನಿರ್ಲಕ್ಷಿಸಿದ ಮುಖ್ಯಮಂತ್ರಿ ಅವರಿಗೆ ఇక్కడ ఇక్కడ ಮಧ್ಯವಾದಕ್ಕೆ ಬನ್ನಿ. ಗಾಡಿಲಾರ ಇದ್ದಾರೆ. ನಾನು ಎಚ್ ವಿ ಕುಮಾರಸ್ವಾಮಿ ಅಂತ ಮಲೆನಾಡು ರೈತ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರರಾಗಿ ಮಾತಾಡ್ತೇನೆ. ಇವತ್ತು ಈ ರಾಜ್ಯಕ್ಕೆ ಬೆಳಕೊಟ್ಟಿರ್ತಕ್ಕಂಥ ಜನ ಇವತ್ತು ಕತ್ತಲಲ್ಲಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಹೀನಾಯ ಸ್ಥಿತಿಗೆ ತಲುಪಿದ್ದಾರೆ. ಸರ್ಕಾರ, ಪ್ರಜಾಪ್ರಭುತ್ವ ಇದಲ್ಲ ಕೇವಲ ರಾಜಕಾರಣ ಮಾಡೋದಕ್ಕೋಸ್ಕರ ಅಥವಾ ಯಾವುದೋ ಹಿತಾಸಕ್ತಿಗೋಸ್ಕರ ನೀವು ರಾಜಕಾರಣ ಮಾಡೋದಲ್ಲ. ಇವತ್ತು ಕತ್ತಲಲ್ಲಿ ಕೂತು ಅರಣ್ಯ ರೋಧನ ಮಾಡ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು. ಈ ರೀತಿ ಸಮಸ್ಯೆಗಳು ಇನ್ನೂ ಬಗೆಹರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಕಾನೂನಿನ ಎಲ್ಲ ವ್ಯವಸ್ಥೆ ಇದೆ, ಕಾನೂನು ಇರುವುದೇ ಬೇರೆ, ಅರಣ್ಯ ಅಧಿಕಾರಿಗಳು ಮಾಡ್ತಿರೋದೇ ಬೇರೆ, ರೈತರಿಗೆ ತೊಂದರೆ ಕೊಡ್ತಾ ಇರೋದೇ ಬೇರೆ. ಇವತ್ತು ಇಲ್ಲಿ ಮಲೆನಾಡಲ್ಲಿ ಏನಾಗಿದೆ, ಈ ಮಂಗನ ಕಾಟ ಬೇರೆ ಪ್ರಾಣಿಗಳ ಕಾಟಕ್ಕಿಂತ ಈ ಫಾರೆಸ್ಟ್ ಕಾಟ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ನಾನು ಮೊಟ್ಟಮೊದಲೇ ಸರ್ಕಾರಕ್ಕೆ ಹೇಳ್ತೀನಿ, ಈ ಫಾರೆಸ್ಟ್ ಇಲಾಖೆಯವರಿಗೆ ಕಾನೂನಿನ ಸಲಹೆ ಕೊಡಿಯವರಿಗೆ ಕಾನೂನಿನ ಅರಿವಿನ ಮೂಡಿಸಿ, ರೈತರ ಪರವಾಗಿ ಏನೇನಿದೆ ಕಾನೂನು, ರೈತರ ವಿರುದ್ಧವಾಗಿ ನೀವೇನೇನು ಕೆಲಸ ಮಾಡ್ತೀವಿ ಇದೆಲ್ಲ ಮಾಡಬಾರ್ದು. ರೈತರು ಇವತ್ತು ಈ ರಾಜ್ಯಕ್ಕೆ ಬೆಳಕೊಟ್ಟಂಥ ಜನ ಇವತ್ತು ಅರಣ್ಯ ರೋಧನ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದೇ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ತಾ ದಯವಿಟ್ಟು ಸರ್ಕಾರ ಕೂಡಲೇ ಗಮನ ಹರಿಸಿ ಈ ಸಮಸ್ಯೆನ ಬಗೆಹರಿಸಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಕುಮಾರಸ್ವಾಮಿ, ಎಚ್ ವಿ, ವಕೀಲರು ಮತ್ತು ರೈತ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರ ಕೆಲಸ ಮಾಡ್ತೀನಿ. ಸ್ಟಾರ್ಟ್ ಅಂತ ಹೇಳ್ರಿ ಮಾಡ್ತೀನಿ. ಶರಾವತಿ ವಿದ್ಯುತ್ ಯೋಜನೆ ಮುಳುಗಡೆ ಸಂತ್ರಸ್ತರ ಬೇಡಿಕೆಯನ್ನು, ಅವರ ಸಮಸ್ಯೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇಬ್ಬರು ಪರಸ್ಪರ ಕೂತು ಮಾತನಾಡಿ ಬಗೆಹರಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಕಳೆದ ವರ್ಷ ಡಿಸೆಂಬರ್ 5ಕ್ಕೆ ಆದೇಶ ಮಾಡಿದೆ. ಈಗ 1 ವರ್ಷ 3 ತಿಂಗಳು ಆದರೂ ಸಹ ಕೇಂದ್ರ ರಾಜ್ಯ ಸರ್ಕಾರಗಳು ಇನ್ನೂ ಸಹ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ದೃಢವಾದಂಥ ತೀರ್ಮಾನ ತಗೊಂಡು ಬಗೆಹರಿಸೋಕ್ಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತು ಈ ನಮ್ಮ ಲಿಂಗನಮಕ್ಕೆ, ನಮ್ಮ ಶರಾವತಿ ನದಿ ಮೇಲೆ ಕಟ್ಟಿದಂಥ ಸೇತುವೆ ಮೇಲೆ ರಸ್ತೆ ತಡೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಏನು ಸೇತುವೆ ಕಟ್ಟಿದ್ದಾರೆ ಇದರ ಅಕ್ಕಪಕ್ಕ ಎಲ್ಲ ಊರುಗಳಿದ್ದಂಥ ಪ್ರದೇಶ, ಆ ಊರುಗಳಿದ್ದಂಥ ಪ್ರದೇಶ ಇವತ್ತು ಮುಳುಗಿ ವಿದ್ಯುತ್ ಯೋಜನೆ ಆಗಿದೆ. ನಮ್ಮ ಈ ಹಿಂದೆ
ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಿಧಾನಸಭೆ ಚುನಾವಣೆಗೂ ಮುಂಚೆ 15 ದಿನದಲ್ಲಿ ನಮ್ಮ ಸರ್ಕಾರ ಇದೆ, ಕೇಂದ್ರದಲ್ಲಿ ನಾವು ಬಗೆಹರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದರು. ಹಿಂದಿನ ವಿರೋಧ ಪಕ್ಷದ ನಾಯಕ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದ್ದ ದಿನ, ಇದೇ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರ ಮಾಡಿದ್ದ ದಿನ, ಅವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಕ್ಷಣವೇ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಮುಳುಗಡೆ ಸಂತ್ರಸ್ತರದ್ದು ಅಂತ ಹೇಳಿದ್ರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. 2.5 ವರ್ಷ ಆದರೂ ಸಹ ಮಲೆನಾಡು ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ, ಆಮೇಲೆ ಶರಾವತಿ ಮುಳುಗಡೆ ಸಮಸ್ಯೆ, ತುಂಗ, ಭದ್ರಾ, ವರಾಯಿ, ಚಕ್ರ, ಸಾವೆಹಕ್ಲು, ಅಂಬಳಿಗೊಳ ಡ್ಯಾಮ್ ಮುಳುಗಡೆಯವರ ಸಮಸ್ಯೆ ಬಗೆಹರಿಸೋಕೆ ಒಂದು ಮೀಟಿಂಗ್ ಕರ್ತಕ್ಕಂಥ ಯೋಗ್ಯತೆ ಮತ್ತು ಸಾಮರ್ಥ್ಯ, ಕಾಳಜಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಇಲ್ದಂಗಾಗಿದೆ. ಇವತ್ತು ಯಾರೋ ವೈನ್ ಶಾಪ್ನವರು ಕಮಿಷನ್ ಜಾಸ್ತಿ ಮಾಡಬೇಕು ಅಂದರೆ ರಾತ್ರಿನೇ ಮೀಟಿಂಗ್ ಕರೀತಾರೆ. ಸರ್ಕಾರಿ ನೌಕರರು 36%, 24 ಗಂಟೆ ಒಳಗೆ ಸಂಬಳ ಜಾಸ್ತಿ ಮಾಡಿರಿ ಅಂದರೆ 16 ಗಂಟೆ ಒಳಗೆ 16% ಜಾಸ್ತಿ ಮಾಡ್ತಾರೆ. ಇವತ್ತು ರಾಜ್ಯಕ್ಕೆ ಅನ್ನ ಕೊಡ್ತಿರ್ತಕ್ಕಂಥ, ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟು ಭೂಮಿಯನ್ನು ಕಳ್ಕೊಂಡಂಥ 65 ವರ್ಷದಿಂದ ಈ ಸಮಸ್ಯೆಯನ್ನು ಉಳಿಸ್ಕೊಂಡಂಥ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸಿದ್ದರಾಮಯ್ಯನವರು ಕೂಡಲೇ ಕ್ರಮ ತಗೋಬೇಕು. ಮಧು ಬಂಗಾರಪ್ಪನವರು, ಶಾಸಕರು, ಯಡಿಯೂರಪ್ಪನವರು ಜಾತ್ರೆ ಹುಟ್ಟು ಹಬ್ಬದಲ್ಲಿ ತಲ್ಲೀನ ಆಗಿದ್ದಾರೆ. ಇವತ್ತು ಮಧು ಬಂಗಾರಪ್ಪನವರು ಹುಟ್ಟಿದ ಹಬ್ಬ. ನಿಮಗೇನಾದ್ರು ನಿಜವಾದ ಕಾಳಜಿ ಇದ್ದರೆ ದೊಂಬರಾಟ ಬಿಟ್ಟು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳಿಗೆ ಹೇಳಿ ಸಭೆ ನಿಗದಿ ಮಾಡಿ, ಅವತ್ತು ಮಾತು ಕೊಟ್ಟಂಥ ಡಿ ಕೆ ಶಿವಕುಮಾರ್, ನೀವು, ಕಾಗೋಡು ತಿಮ್ಮಪ್ಪನವರು, ನಾವು ಪ್ರತಿನಿಧಿಗಳಿರ್ತೀವಿ. ಏನೇನು ಪರಿಹಾರ ಇದೆ ಮಲೆನಾಡಿನ ರೈತರ ಸಮಸ್ಯೆ, ಕೊಡಗು, ಚಿಕ್ಕಮಗಳೂರು, ಉಡುಪಿ, ಆಮೇಲೆ ಉತ್ತರ ಕನ್ನಡ, ಈ ಸಮಸ್ಯೆಗಳು ಮತ್ತು ಪರಿಹಾರ ಈಗಾಗಲೇ ನಿಮ್ಗೆ ವರದಿ ಕೊಟ್ಟಿದ್ದೀವಿ. 10,000 ಜನ ರೈತರೆದುರಿಗೆ ಅದನ್ನು ಕೂಡಲೇ ಈಡೇರಿಸಬೇಕು ಅಂತ ಆಗ್ರಹಪಡಿಸ್ತೀವಿ. ತೀನಾ ಶ್ರೀನಿವಾಸ್, ಸಂಚಾಲಕರು, ಮಲೆನಾಡು ರೈತ ಹೋರಾಟ ಸಮಿತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.